ದರ್ಶನ್ ಅವರು ರೀಸೆಂಟಾಗಿ ಒಂದು ಪ್ರೆಸ್ ಮೀಟಲ್ಲಿ ಅಂತಂದರೆ ಕುರುಕ್ಷೇತ್ರ ಪ್ರೆಸ್ ಮೀಟಲ್ಲಿ ಒಂದು ಮಾತನ್ನ ಹೇಳಿದ್ರು ಸುದೀಪ್ ಅವ್ರ ಬಗ್ಗೆ ಕೇಳಿದಾಗ. ಸೊ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರ ಜೊತೆ ಇರಬೇಕು ಎಲ್ಲ ನನಗೆ ಗೊತ್ತಿದೆ, ಅದನ್ನು ನೀವು ಡಿಸೈಡ್ ಮಾಡಲ್ಲ ಅಂತ ಮಾಧ್ಯಮದವ್ರಿಗೆ ಡೈರೆಕ್ಟಾಗಿ ಹೇಳಿದ್ರು. ಸೊ ಆ ಒಂದು ಕಾರಣಕ್ಕೆ ಸುದೀಪ್ ಫ್ಯಾನ್ಸ್ಗಳು ಒಂದಷ್ಟು ಜನ ಬೇಜಾರಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಹೇಳಿಕೆಯಿಂದ. ಸೊ ಏನು ದರ್ಶನ್ ಅವ್ರು ಹೇಳಿದ್ದು ಸರಿನಾ ತಪ್ಪ, ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ಏನಾಗಿದೆ ಅಂತ ಮೊದಲು ಹೇಳ್ಬಿಡ್ತೀನಿ ಕೇಳಿ. ಸುದೀಪ್ ಅವರು ಮತ್ತು ದರ್ಶನ್ ಅವರು ಮುಂಚೆ ತುಂಬ ಚೆನ್ನಾಗಿದ್ದರು, ಬಟ್ ಇವಾಗ ಕಾರಣಾಂತರಗಳಿಂದ ಅವರು ಅಷ್ಟು ಹೇಳ್ಕೊಳ್ಳೋಷ್ಟು ಕ್ಲೋಸ್ ಇಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೆ ಇವಾಗ ಎಲ್ಲರೂ ಕೂಡ ದರ್ಶನ್ ಮತ್ತು ಸುದೀಪ್ ಅವ್ರನ್ನ ಒಂದೇ ಕ್ವಶನ್ ಕೇಳ್ತಾರೆ, ನಿಮ್ಮ ಒಬ್ಬರು ಸ್ನೇಹ ಹೇಗಿದೆ ಇವಾಗ ಹಂಗೆ ಹಿಂಗೆ ಅಂತ ಕ್ವಶನ್ಗೆಲ್ಲ ಕೇಳ್ತಾ ಇರ್ತಾರೆ. ನೀವು ಸುದೀಪ್ ಅವ್ರನ್ನ ಯಾವುದೇ ಟೈಮಲ್ಲಿ ದರ್ಶನ್ ಅವ್ರ ಬಗ್ಗೆ ಕೇಳಿದರೆ ಸೊ ಅವ್ರು ಹೇಳೋದು ಒಂದೇ ಮಾತು ಏನಂತಂದ್ರೆ, ಅವರು ನನ್ನ ಮನಸ್ಸಲ್ಲೇ ಇದ್ದಾರೆ, ಅವ್ರು ಯಾವ ಸ್ಥಾನ ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ, ರಿಪ್ಲೇಸ್ ಮಾಡಲ್ಲ ನಾನು ಅಂತ ಹೇಳ್ತಾರೆ. ಸೊ ಆದರೆ ದರ್ಶನ್ ಅವ್ರನ್ನ ರೀಸೆಂಟಾಗಿ ಒಂದು ಪ್ರೋಗ್ರಾಮಲ್ಲಿ ಅಂತಂದರೆ ಒಂದು ಇಂಟರ್ವ್ಯೂವಲ್ಲಿ ಕೇಳಿದಾಗ ಅವರು ಹೇಳಿದಂಥ ಮಾತೇನಪ್ಪ ಅಂತಂದರೆ ಡೈರೆಕ್ಟಾಗಿ ಹೇಳಿದ್ರು, ಸೊ ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ ಅಂತ ಮಾಧ್ಯಮದವ್ರಿಗೆ ಡೈರೆಕ್ಟಾಗಿ ಅವರು ಕೋಪನ ತೋರಿಸ್ಕೊಂಡ್ರು. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ದರ್ಶನ್ ಅವರು ಕೋಪ ತೋರಿಸ್ಕೊಂಡಿರೋದು ಮಾಧ್ಯಮದವ್ರ ಮೇಲೆ. ಸೊ ಇಲ್ಲಿ ಸುದೀಪ್ ಮೇಲೆ ಅವರು ಕೋಪ ತೋರಿಸಿಲ್ಲ, ನಾನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅದು ಇದು ಅಂತ ಅವರು ಇವ್ರ ಮೇಲೆ ಕೋಪ ತೋರಿಸಿಲ್ಲ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಸುದೀಪ್ ಮೇಲೆ ರೇಗ್ಬಿಟ್ರು ಅನ್ನೋ ರೀತಿ ಅಂದ್ಕೊಂಡು ದರ್ಶನ್ ಅವ್ರನ್ನ ತುಂಬ ಜನ ನೆಗೆಟಿವ್ ಆಗಿ ಇದು ಮಾಡ್ತಾ ಇದ್ದಾರೆ. ಬಟ್ ತಪ್ಪು, ಮಾಧ್ಯಮದವ್ರ ಮೇಲೆ ಅವರು ಕೋಪ ತೋರಿಸ್ಕೊಂಡಿರೋದು. ಯಾಕೆ ಅಂತಂದರೆ ಇವಾಗ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ, ನೀವು ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಮತ್ತೆ ಅವ್ರ ಜೊತೆ ಒಂದಾಗ್ತೀರಾ ಅಂತಂದರೆ ಫ್ರೆಂಡ್ ಆಗ್ತೀರಾ? ಆಗಲ್ಲ. ಯಾಕೆ ಹೇಳಿ, ನೀವು ಕೋಪ ಬಂದಿರುತ್ತೆ ಆ ಟೈಮಲ್ಲಿ. ನೀವು ಯಾರು ಏನೇ ಬಂದರು, ನಿಮ್ಮ ಫ್ರೆಂಡ್ ಬಂದು ಮಗ ಜೊತೆಗೆ ಸೇರ್ಕೊಳ್ಳೋ ಹೋಗ್ಲಿ ಬಿಟ್ಬಿಡೋ ಏನೋ ತಮಾಷೆಗಂದ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ ಜೊತೆಗೆ ಮಾಡಿಸಿದ್ರು ಕೂಡ ನೀವು ಸೇರಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಒಂದು ಲಿಮಿಟ್ನ ದಾಟಿದ ಮೇಲೆ ನಾವು ಯಾರ ಮಾತನ್ನು ಕೇಳಲ್ಲ, ಯಾವುದೇ ಒಂದು ಫೀಲ್ಡಲ್ಲಿ ಆಗ್ಬೋದು, ಯಾರ ಮಾತನ್ನು ಕೇಳಲ್ಲ. ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಅದೇ ರೀತಿ ಆಗಿರುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವು ಮತ್ತೆ ಅದು ಅವರ ಒಂದು ಸ್ನೇಹದ ಬಗ್ಗೆ ಕೇಳ್ತಾರೆ ಅಂತಾರೆ, ಸುದೀಪ್ ದರ್ಶನ್ ಮತ್ತೆ ಯಾಕೆ ಒಟ್ಟಿಗೆ ಸೇರ್ತಾಯಿಲ್ಲ ಅಂತ ಕೇಳ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಕೋಪ ಬರುತ್ತೆ, ಅಫ್ಕೋರ್ಸ್ ಕೋಪ ಬರುತ್ತೆ. ಸೊ ದರ್ಶನ್ ಅವ್ರಿಗೆ ಆ ಒಂದು ಕೋಪದಲ್ಲಿ ಅವರು ಮಾಧ್ಯಮದವ್ರಿಗೆ ಅವರು ಕೋಪನ ತೋರಿಸ್ಕೊಂಡಿರೋದು, ಇಲ್ಲಿ ಸುದೀಪ್ ಮೇಲೆ ತೋರಿಸಿಲ್ಲ. ಯಾರು ತಪ್ಪಾಗಿ ತಿಳ್ಕೊಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಏನೇ ಹೇಳಿ ಅವರ ಒಂದು ಮನಸ್ತಾಪಗಳು ಏನೇನಿರುತ್ತೋ ಅದು ಅವ್ರಿಗೂ ಗೊತ್ತಿರುತ್ತೆ. ನಾವು ಅದ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡೋದು ವೇಸ್ಟ್ ಅಂತ ಅಂದ್ಕೊಳ್ತೀನಿ. ಅವ್ರು ಯಾವಾಗ ಜೊತೆಗೆ ಸೇರಬೇಕು ಸೇರ್ತಾರೆ, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಅದು ಬಿಟ್ಬಿಟ್ಟು ಸುಮ್ಮನೆ ಇವ್ರು ಹಿಂಗಂದ್ರು ಇವ್ರು ಹಂಗಂದ್ರು ತಪ್ಪು ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕೆ ಕೊಟ್ಟಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಅವರ ಒಂದು ಫ್ರೆಂಡ್ಶಿಪ್ ಯಾವಾಗ ಜೊತೆಗೆ ಸೇರಬೇಕು ಆ ಟೈಮ್ ಬಂದಾಗ ಸೇರುತ್ತೆ. ನಾವುಗಳು ರಿಸ್ಕ್ ತಗೋದು ಬೇಡ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಹರ್ಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.